ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಲೋಕಸಭಾ ಚುನಾವಣಾ ಫಲಿತಾಂಶದ ಬೆನ್ನಲ್ಲೇ ಕರ್ನಾಟಕ ಗ್ಯಾರಂಟಿಗೆ ಕಾದಿದೆಯಾ ಬಿಗ್ ಶಾಕ್. ಇದು ನಾವು ಹೇಳ್ತಿರೋದಲ್ಲ, ಕೈಪಾಳ್ಯದಿಂದ ಪ್ರಭಾವಿಗಳು, ಮಿನಿಸ್ಟರ್ಗಳು, ದೊಡ್ಡ ದೊಡ್ಡ ನಾಯಕರೇ ಹಿಂಟ್ ಕೊಡ್ತಾ ಇರೋದು. ಕೈ ಹಿಡಿದಿಲ್ಲ ಗ್ಯಾರಂಟಿಗಳು ಅಂತ ಏನು ಹೇಳೋದಕ್ಕೆ ಹೊರಟಿದ್ದಾರೆ? ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಏನು ನಿರ್ಧಾರವನ್ನು ತಗೊಳ್ಳಿದೆ? ಕಾದಿದ್ಯಾ ಆಘಾತ ಗ್ಯಾರಂಟಿ ನಂಬಿರೋರಿಗೆ? ಮಾಹಿತಿ ಮುಂದೆ ಇರ್ತಾ ಇದ್ದೀವಿ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್, ಕಾಂಗ್ರೆಸ್ಗೆ ಈ 1 ವರ್ಷ ಕಂಪ್ಲೀಟ್ ಆದಮೇಲೆ ಒಂದಂತೂ ಮನವರಿಕೆ ಆಗಿದೆ. ನಾವು ಗ್ಯಾರಂಟಿ ಕೊಡದೇ ಇದ್ದಿದ್ರು ಗೆಲ್ತಿದ್ವಿ, ಅನೌನ್ಸ್ ಮಾಡಿಕೊಂಡು 5 ಗ್ಯಾರಂಟಿ ಅನೌನ್ಸ್ ಮಾಡ್ಕೊಂಡು ತಪ್ಪು ಮಾಡಿಬಿಟ್ವಿ ಅಂತ ಒಳಗೆಲ್ಲಾದರೂ ಅನ್ನಿಸ್ತಾ ಇರುತ್ತೆ, ಓಪನ್ ಆಗಿ ಹೇಳದೇ ಇದ್ರು. ಯಾಕಂದರೆ ಕಳೆದ ಚುನಾವಣೆಯಲ್ಲಿ ಬೇವು ಹಂಗಿತ್ತು. ಕರ್ನಾಟಕದಲ್ಲಿ ಇರೋದೇ ಹಂಗಲ್ಲ, ಪ್ರತಿ ಸಲ ಸರ್ಕಾರ ಚೇಂಜ್ ಆಗುತ್ತೆ ಅನ್ನೋದೊಂದು ಅಲಿಖಿತ ನಿಯಮ. ಅದ್ರ ಜೊತೆಗೆ ಸಿದ್ದರಾಮಯ್ಯನವ್ರ ಪರ ಇದ್ದಂಥ ಅಲೆ, ಸಿದ್ದರಾಮಯ್ಯ ವರ್ಸಸ್ ಬೊಮ್ಮಾಯಿ ಅಂತ ಬಂದಾಗ ಅವತ್ತಿದ್ದಿದ್ದು ನಾಯಕತ್ವದ ಆಯ್ಕೆಯಲ್ಲಿ ಸಿದ್ದರಾಮಯ್ಯನವ್ರು ಸಹಜವಾಗಿ ಬಿಗ್ ಲೀಡರ್ ಆಗಿ ಕಾಣಿಸ್ತಾರೆ. ಇಷ್ಟೆಲ್ಲ ಇದ್ದಾಗ ಅನ್ನಭಾಗ್ಯ ಅದನ್ನು ಮುಂದುವರಿಸ್ತಿದ್ರು, ಸಿದ್ದರಾಮಯ್ಯನವ್ರು ಬಿಡ್ತಿರ್ಲಿಲ್ಲ. ಮಹತ್ವಾಕಾಂಕ್ಷಿ ಯೋಜನೆ, ಅದರ ಜೊತೆಗೆ ಹೆಚ್ಚಂದರೆ ಶಕ್ತಿ ಯೋಜನೆ, ಬಸ್ ಫ್ರೀಯಾಗಿ ಕೊಡ್ತೀವಪ್ಪ ಅಂತ ಒಂದು ಯೋಜನೆ ಅನೌನ್ಸ್ ಮಾಡಿದ್ರೂ ಸಾಕಿತ್ತು. 5 ಘೋಷಣೆಗಳನ್ನು ಮಾಡಿಕೊಂಡು ಕೈ ಸುಟ್ಕೊಂಡ್ಬಿಟ್ವ ನಾವು. ಈ ಸಂಕಷ್ಟ ಸುಲಭ ಅಲ್ಲ, ಇಷ್ಟನ್ನು ನಿಭಾಯಿಸ್ಕೊಂಡು ಹೋಗೋದು. ಅಲ್ಲಿಂದ ಕಿತ್ತು ಇಲ್ಲಿಗೆ ಹಾಕಿ, ಇಲ್ಲಿಂದ ಕಿತ್ತು ಅಲ್ಲಿ ಹಾಕಿ, ಅದು 1 ತಿಂಗಳು ಹೋಲ್ಡ್ ಮಾಡೋದು, ಇನ್ನೆಲ್ಲೋ ಅದನ್ನು ಗ್ಯಾರಂಟಿಗಳಿಗೆ ಹಾಕೋದು, ಮ್ಯಾನೇಜ್ ಮಾಡೋದು, ಡೆವಲಪ್ಮೆಂಟ್ಗೂ ಕೊಟ್ಟಿದ್ದೀವಿ ಅಂತ ತೋರಿಸ್ಬೇಕಾಗತ್ತೆ. ಇಲ್ಲ ಶಾಸಕರೇ ಸಿಡ್ದೇಳ್ತಾರೆ, ಜನ ಅಲ್ಲ. ಈಗ 1 ವರ್ಷ ಸುಮ್ಮನಿದ್ರು ಅಂತ ಇನ್ನು ಮುಂದೆ ಸುಮ್ಮನಿರ್ತಾರ? ಚುನಾವಣೆಗೆ ಹೋಗಬೇಕು, ನಾವು ಹೆಂಗೆ ಇರೋಣ? ಅಭಿವೃದ್ಧಿಗೆ ಸರಿಯಾದಂತಹ ಬೆಂಬಲ ಸಿಗದೇ ಇದ್ದರೆ ಸರ್ಕಾರದಿಂದ ಎಲೆಕ್ಷನ್ ಮಾಡೋದು ಹೆಂಗೆ ಮುಂದೆ ಅನ್ನೋ ಪ್ರಶ್ನೆ. ಲೋಕಸಭೆ ತನಕ ಸುಮ್ಮನಿದ್ರು ಅಂದರೆ ಇನ್ನು ಮುಂದೆ ಶಾಸಕರೇ ಸುಮ್ಮನಿರಲ್ಲ. ಹಾಗಾಗಿ ಇದೆಲ್ಲ ಸಂಕಷ್ಟ ಆಗಿದೆ. ಸರ್ಕಾರಕ್ಕೆ ಅನ್ಸೋಕೆ ಶುರುವಾಗಿರುತ್ತೆ, ನಾವು ತಪ್ಪು ಮಾಡಿಬಿಟ್ವಿ, 5 ಗ್ಯಾರಂಟಿ ಘೋಷಣೆ ಮಾಡದೇ ಇದ್ದಿದ್ರು ನಮಗಿದೇ ನಂಬರ್ ಬರ್ತಿತ್ತು, ಹೆಚ್ಚು ಕಡಿಮೆ ಒಂದು 10 ಸೀಟ್ ಕಡಿಮೆ ಆಗಿದ್ರೂ ನಾವು ಗೆಲ್ತಿದ್ವಿ ಬಹುಮತದೊಂದಿಗೆ ಅನ್ನೋ ಯೋಚನೆ ಅಂತೂ ಬಂದೇ ಇರುತ್ತೆ. ಈಗೇನು ಹಾಗಾದರೆ ಫಲಿತಾಂಶ? ಕಾಂಗ್ರೆಸ್ದು ಓಕೆ, ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಸೀಟ್ಸ್ ಜಾಸ್ತಿ ಆಗಿದೆ, ಗೇನ್ ಆಗಿದೆ. ವೋಟ್ ಶೇರ್ ಅಂತ ನೋಡೋಕೆ ಹೋದರೆ 19% ಗೇನ್ ಆಗಿದೆ. ಮಹಿಳೆಯರ ಮತನೂ ಬಂದಿದೆ, ಇಲ್ಲ ಅಂತ ಅಲ್ಲ. ಆದರೆ ಗ್ಯಾರಂಟಿ ಸಂಪೂರ್ಣವಾಗಿ ಮ್ಯಾಜಿಕ್ ಮಾಡಿದರೆ ಬೇರೆ ರಿಸಲ್ಟ್ ಬರ್ತಿತ್ತು. ಇವತ್ತು ಗ್ಯಾರಂಟಿಯೇ ನಿರ್ಧಾರ ಮಾಡಿಲ್ಲ ಅನ್ನೋದನ್ನು ಕೈ ನಾಯಕರೇ ಒಪ್ಕೊಳ್ತಿದ್ದಾರೆ. ಈಗ ಮಿನಿಸ್ಟರ್ ನೋಡಿ, ಚಲುವರಾಯಸ್ವಾಮಿ ಅವರು ಹೇಳ್ತಿದ್ದಾರೆ ಗ್ಯಾರಂಟಿ ಕೈ ಕೊಟ್ಟಿದೆ. ಸೊ ಗ್ಯಾರಂಟಿ ಚುನಾವಣೆಯಲ್ಲಿ ನಮ್ಮ ಪ್ರಯೋಜನಕ್ಕೆ ಬರಲ್ಲ ಅನ್ನೋದನ್ನು ಮನಗಂಡಂತೆ ಕಾಣಿಸ್ತಾ ಇದೆ. ಗ್ಯಾರಂಟಿ ಕೈ ಕೊಟ್ಟಿದೆ ಅಂತ ಸಹಜವಾಗಿ ಗ್ಯಾರಂಟಿ ಪರವಾಗಿ ನಿಂತಿಲ್ಲ ಜನ ಅಂತ ಹೇಳ್ಬೋದು. JDSನವ್ರಿಗೆ BJPಯವರಿಗೆ ಗ್ಯಾರಂಟಿ ಬೇಕಿರಲಿಲ್ಲ, ಕೊಟ್ಟಿದ್ದು ತಪ್ಪು ಅಂತ ಹೇಳ್ತಿದ್ರು. ಈಗ ಅದೇ ರೀತಿ ಗ್ಯಾರಂಟಿನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದ, ಅಥವಾ ಗ್ಯಾರಂಟಿ ಬಗ್ಗೆ ಅವ್ರಿಗೆ ತೀರ್ಪು ಕೊಡೋನಾಗ ಗ್ಯಾರಂಟಿನ ಮರ್ತರು ಅಂತ ಹೇಳೋದ ಗೊತ್ತಿಲ್ಲ. ಟೋಟಲಿ ಗ್ಯಾರಂಟಿ ಬಗ್ಗೆ ಉಪಯೋಗ ಆಗಿಲ್ಲ ಅಂತ ಹೇಳಿ ಚಲುವರಾಯಸ್ವಾಮಿ ಅವ್ರ ಸ್ಟೇಟ್ಮೆಂಟು, ಆ ಕಡೆ ಮಾಗಡಿ ಬಾಲಕೃಷ್ಣ ಅವ್ರ ಎಲೆಕ್ಷನ್ ಮುಂಚೆ ಅವ್ರ ಸ್ಟೇಟ್ಮೆಂಟ್ ನೆನಪು ಮಾಡ್ಕೊಳ್ಳೋಣ. ಅಕಸ್ಮಾತ್ ಸೋತ್ರೆ ನಾವು ಅಂದುಕೊಂಡಷ್ಟು ಸೀಟ್ಸ್ ಬರದೇ ಇದ್ದರೆ ಗ್ಯಾರಂಟಿ ಫೇಲ್ ಆಗಿದೆ, ನಿಮ್ಗೆ ಬೇಡ ಅಂತ ಅರ್ಥ, ನಿಲ್ಲಿಸ್ಬೇಕಾಗತ್ತೆ ಅನ್ನೋ ಥರದ ಅವರ ಮಾತು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಯ್ತಲ್ವಾ. ಈಗ ಮತ್ತೆ ಅವ್ರು ಮಾತಾಡಿದ್ದಾರೆ, ರಿಸಲ್ಟ್ ಬಂದ ಮೇಲೆ ನಿಲ್ಲಿಸ್ಬೇಕಾ ಬೇಡವಾ ಅನ್ನೋದನ್ನೆಲ್ಲ ನಿರ್ಧಾರ ಮಾಡುವಷ್ಟು ದೊಡ್ಡವನು ನಾನಲ್ಲ, CM ನಿರ್ಧಾರ ಮಾಡ್ತಾರೆ. ಆದರೆ ಗ್ಯಾರಂಟಿ ಕೈ ಕೊಟ್ಟಿದೆ. DK ಶಿವಕುಮಾರ್ ಅವ್ರ ರೀತಿ ಅಂದರೆ DK ಸುರೇಶ್ ಅವ್ರ ರೀತಿ ಕೆಲಸ ಮಾಡಿರೋ ಒಬ್ಬರು MP ಸೋಲ್ತಾರೆ ಅಂದರೆ, ಡಾಕ್ಟರ್ ಮಂಜುನಾಥ್ ಅವ್ರನ್ನ ಹೊಸ ಮುಖ ಅಂತ ಗೆಲ್ಲಿಸಿದ್ದಾರೆ. ಬಟ್ ಅನಿರೀಕ್ಷಿತ, ಇದು ನಾವು ಅಂದುಕೊಂಡೇ ಇರಲಿಲ್ಲ. DK ಶಿವಕುಮಾರ್ ಅವರು, ಸುರೇಶ್ ಅವರು ನಮ್ಮನ್ನೆಲ್ಲ ಗೆಲ್ಲಿಸಿದ್ರು ಎಲೆಕ್ಷನಲ್ಲಿ, ಬಟ್ ನಾವು ಅವ್ರನ್ನ ಗೆಲ್ಲಿಸೋಕ್ಕಾಗಲಿಲ್ಲ. ಗ್ಯಾರಂಟಿ ಕೈ ಕೊಟ್ಟಿದೆ. ಇನ್ನೂ ಸುಮಾರು ವಿಚಾರಗಳಿವೆ, ಅದನ್ನೆಲ್ಲ ಪರಾಮರ್ಶೆ ಮಾಡ್ಕೊಳ್ತೀವಿ ಅಂತ ಹೇಳುವ ಮೂಲಕ ಗ್ಯಾರಂಟಿ ಬೇಡ ಅಂತ ಜನ ನಿರ್ಧಾರ ಮಾಡಿದ್ದು ನಮಗೆ ಗೊತ್ತಾಯ್ತು ಈಗ ಅನ್ನೋ ಮಾತಾಡ್ತಿದ್ದಾರೆ. ಗ್ಯಾರಂಟಿನ ರಿಜೆಕ್ಟ್ ಮಾಡಿದ್ದಾರೆ ಜನ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು ಅಂತಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಚಲುವರಾಯಸ್ವಾಮಿ ಅವ್ರಿಗೂ ಅದೇ ಇನ್ಫಾರ್ಮೇಷನ್ ಸಿಕ್ಕಿದೆ. ಕಾಂಗ್ರೆಸ್ನ ಒಳಗಡೆ ಈಗ ಮಿಶ್ರ ಪ್ರತಿಕ್ರಿಯೆ ಗ್ಯಾರಂಟಿ ಬಗ್ಗೆ. ಗೆದ್ದವರೆಲ್ಲ ವರ್ಕ್ ಆಗಿರಬೇಕು ಅಂದ್ಕೋತಿದ್ರೆ ಸೋತವರು ಗ್ಯಾರಂಟಿ ಕೈ ಕೊಟ್ಟಿದೆ ಅನ್ನೋ ಮಾತನ್ನು ನೇರವಾಗಿ ಗ್ಯಾರಂಟಿಯನ್ನೇ ಹೊಣೆ ಮಾಡ್ತಿದ್ದಾರೆ ತಮ್ಮ ಸೋಲಿಗೆ. ಹಾಗಾಗಿ ಕಾಂಗ್ರೆಸ್ನ ಒಳಗಡೆ ಗ್ಯಾರಂಟಿಯ ಬಗ್ಗೆ ಒಂದು ವಿಮರ್ಶೆ ಶುರುವಾಗಿದೆ. ಬೇಕಾ ಬೇಡವಾ, ಅಥವಾ ಇದನ್ನು ಯಥಾವತ್ತಾಗಿ ಮುಂದುವರಿಸೋದಾ, ಕಂಡೀಷನ್ಗಳನ್ನು ಹಾಕೋದಾ, ಮಾನದಂಡ ಬದಲಾಯಿಸೋದಾ? ಆರ್ಥಿಕ ಇಲಾಖೆನೇ ಕೊಟ್ಟಿರುವ ಸಲಹೆ ಇದು. ಯಥಾವತ್ತಾಗಿ ಮುಂದುವರಿಸಿದ್ರೆ ಸರ್ಕಾರಕ್ಕೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ ಆಗಲ್ಲ. ಇದು
ಗೃಹಲಕ್ಷ್ಮಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಕಂಡೀಷನ್ ಹಾಕಿ BPL ಅಥವಾ ಇನ್ನೇನು ಬೇರೆ ಬೇರೆ ಯೋಜನೆಗಳು, ಕರೆಂಟ್ ಬಿಲ್ಲು, ಸ್ಪೆಷಲಿ ಕರೆಂಟ್ ಬಿಲ್ ಎಲ್ಲರಿಗೂ ಸಿಗ್ತಾ ಇದೆ, ಕಂಡೀಷನ್ ಹಾಕಿ ಬಡವ್ರಿಗೆ ಸಿಗಲಿ. ಈ ರೀತಿಯ ಚರ್ಚೆಗಳಾಗಿವೆಯಲ್ಲ ಹಿಂದೆನೆ. ಹಿಂಗೆ ಕತ್ರಿ ಹಾಕ್ಬಿಡುತ್ತಾ ಸರ್ಕಾರ ಎಲೆಕ್ಷನ್ ಮುಗಿಸ್ಕೊಂಡು ಅನ್ನೋ ಚರ್ಚೆಗಳು, ಆರೋಪಗಳು ಕೇಳಿ ಬಂದಿದ್ವು. ಆ ದಾರಿಯನ್ನ ಈಗ ಅನಿವಾರ್ಯವಾಗಿ ಹಿಡಿಬೇಕಾಗಿ ಬರುತ್ತಾ ಕೈಪಡೆ ಕಾಂಗ್ರೆಸ್ ಸರ್ಕಾರ. ಈಗ ಮಿನಿಸ್ಟ್ರುಗಳ ಈ ಸ್ಟೇಟ್ಮೆಂಟ್ ಕೇಳಿಸ್ಕೊಳ್ತಾ ಇದ್ರೆ ತಕ್ಷಣಕ್ಕೆ ಕಲ್ದಿದ್ರು ನಿಧಾನಕ್ಕೆ ಒಂದು ಬದಲಾವಣೆಗೆ ಅವಕಾಶ ತೆರೆದುಕೊಳ್ಳಬಹುದು. ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಚರ್ಚೆ ಶುರುವಾಗಬಹುದು. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.